ಅದ್ರದ್ದು ಪಾತ್ರನೇ ಅದ್ರದ್ದು ತಯಾರಿನೇ ಬೇರೆ ಇದೆ. ಇನ್ನು ಸ್ವಲ್ಪ ಕುತೂಹಲ ಆಯ್ತು ನನಗೆ, ಹೌದಾ ತಯಾರಿ ಬೇರೆ ಎಂಥ ಪಾತ್ರ ಇರ್ಬೋದು ಅದು, ಲುಕ್ ವೈಸ್ ಕೂಡ ಡಿಫ್ರೆಂಟ್. ಹಾಂ ಹೆಂಗೆ ಅಂತ ಅನ್ನಿಸ್ತು. ಆಮೇಲೆ ಇಲ್ಲ ಗುರು ಆ ಪಾತ್ರ ಮಾಡ್ತೀನಿ, ಆ ಪಾತ್ರ ಮಾಡೋಂಗಿದ್ರೆ ನೀನು ಈ ಥರ ಇರೋದು ಆಗಲ್ಲ, ಡಿ ಗ್ಲ್ಯಾಮರ್ ಆಗಬೇಕು, ಗಡ್ಡ ಬಿಡಬೇಕು, ಗೆಟಪ್ ಚೇಂಜ್ ಆಗಬೇಕು, ಭಾಳ ತಯಾರಿ ಇದೆ. ಈ ಸಿನಿಮಾ 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದರೆ ದೊಡ್ಡ ಹೀರೋ, ಸೂಪರ್ ಸ್ಟಾರ್ ದರ್ಶನ್ ಸರ್ ಇದ್ದಾರೆ, ರಾಕ್ಲೈನ್ ಸರ್ ಇದೆ, ದೊಡ್ಡ ಪ್ರೊಡಕ್ಷನ್ನು. ಹೆಂಗಾಗತ್ತೆ ಹೇಳಕ್ಕೆ. ಆಮೇಲೆ ನಾಳೆ ನೀನು ಅಯ್ಯೋ ನಂಗೆ ಇನ್ನೊಂದು ಸಿನಿಮಾ ಬಂತು, ಗಡ್ಡ ಬಿಟ್ಬಿಟ್ಟಿದ್ದೀನಿ, ಅಲ್ಲಿ ಹೋಗ್ಬೇಕು, ಅದು ಇದು ಹೇಳ್ಬಾರ್ದು. ನೋಡಿ ಯೋಚನೆ ಮಾಡು, ಟೈಮ್ ತೊಗೋ, 2 ದಿವಸ ಟೈಮ್ ತೊಗೋ ಅಂತ. ನಾನು ಆವಾಗಲೇ ಹೇಳ್ಬೋದಿತ್ತು ಮಾಡ್ತೀನಿ ಅಂತ, ಬಟ್ ಅದು ಆಯಿತು 2 ದಿವಸ ಬಿಟ್ಟು ಹೇಳ್ತೀನಿ ಅಂತಂದೆ. ಬೇರೆ ಯಾದರೂ ಒಪ್ಕೊತಿದ್ರು ಏನೋ, ಬಟ್ ನನಗೂ ಕಮಿಟ್ಮೆಂಟ್ಸ್ ಅಂತ ಇರ್ತಾವಲ್ಲ. 1 ವರ್ಷ ಒಂದೇ ಸಿನಿಮಾ ಅಂದರೆ ಹೆಂಗೆ, ಬೇರೆ ಸಿನಿಮಾಗಳು ಹೆಂಗೆ ಬಂದರೆ ಹೆಂಗಪ್ಪ, ಒಂದು ಯೋಚನೆ ಇತ್ತು. ಆಮೇಲೆ ಯೋಚನೆ ಮಾಡಿದೆ, ಇಲ್ಲ ಒಂದು ಮಾಡೋಣ. ಏನೋ ಭಾಳ ಹೇಳ್ತಾರಲ್ಲ, ಚೇಂಜ್ ಓವರು, ಡಿ ಗ್ಲಾಮರು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ತಯಾರಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ನನಗೊಂದು ಇಂಟ್ರೆಸ್ಟಿಂಗ್ ಇತ್ತು, ಏನೋ ಹೌದು ಏನೋ ಯಾಕಂದರೆ ಏನೋ ತರುಣ್ ಸರ್ ಮೇಲೆ ನನ್ನ ನಂಬಿಕೆ ಇದೆ. ಅವ್ರು ಏನೋ ಮಾಡೋರು ಇಸ್ ಕ್ರಿಯೇಟಿವ್ ಡೈರೆಕ್ಟರ್, ಸೊ ಏನೋ ಮಾಡೇ ಮಾಡ್ತಾರೆ. ಸರಿ ಆಯಿತು ಮಾಡೋಣ ಅಂತ. ಆಗ ನನಗೊಂದು ಮೀಟ್ ಆದಾಗ ಒಂದು ಹೇಳಿದರು ನನಗೆ, ನೀನು ಇಷ್ಟೊಂದು ಸಿನಿಮಾ ಮಾಡಿದ್ಯಾ, ಇನ್ಸ್ಪೆಕ್ಟರ್ ಮಾಡ್ಕೊಂಬರ್ತಿದ್ಯಾ, ವಿಲನ್ ಮಾಡಿದ್ರು ಕ್ಲೀನ್ ಶೇವಲ್ಲೇ ಮಾಡಿದ್ಯಾ, ಒಂದು ಚೇಂಜ್ ಮಾಡಿ ನೋಡು ಅಂತ ಅಂತು. ಆವಾಗ ಆ್ಯಕ್ಚುಲಿ ನಂದಕಿಶೋರು ನನಗೆ ಹೇಳಿದರು, ಗಡ್ಡ ಬಿಡೋ ಒಂದು ಸಲ. ನಾನು ಹೇಳಿದೆ ಗಡ್ಡ ಬಿಡ್ತೀನಿ, ನೀನು ಪಾತ್ರ ಕೊಡು ಗಡ್ಡ ಬಿಡ್ತೀನಿ ಅಂತ ನಾನು. ಬಟ್ ತರುಣ್ ಉಲ್ಟಾ ಮಾಡೋದು, ಅದನ್ನು ಪಾತ್ರ ಕೊಡ್ತೀನಿ ನೀನು ಗಡ್ಡ ಬಿಡು ಅಂತ ಅಂದರು. ಸೊ ಹೋಗಿ ಇನ್ನೊಂದು ಸಲ ಹೇಳಿದಾಗ ಆಯಿತು ಮಾಡ್ತೀನಿ. ಒಂದು ನನಗೆ ಒಂದು ಮೋಟಿವೇಶನ್ ಹೇಳಿದ್ರು. ಜಗಪತಿ ಬಾಬು ಅವರು ಎಂಥ ಸ್ಮಾರ್ಟ್ ಇದ್ದಾರೆ, ಎಷ್ಟು ಸಿನಿಮಾ ಹೀರೋ ಮಾಡಿದ್ದಾರೆ. ಅವರು ಯಾವುದೋ ವಿಲನ್ ಪಾತ್ರ ಮಾಡಿದ್ರು ಒಂದು ತೆಲುಗುವಲ್ಲಿ ಒಂದು ಸಿನಿಮಾ, ಅದು ಸೂಪರ್ ಡೂಪರ್ ಹಿಟ್ ಆಯ್ತು ಆ ಸಿನಿಮಾ. ಅದಾದಮೇಲೆ ಜಗಪತಿ ಬಾಬು ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ, ಬರೀ ನೆಗೆಟಿವಲ್ಲೇ ಬಂದರು. ಈಗಲೂ ನೆಗೆಟಿವಲ್ಲೇ ಈ ಪಾತ್ರ, ಇದರಲ್ಲೂ ನೆಗೆಟಿವ್ ಪಾತ್ರ ಮಾಡಿದ್ದಾರೆ. ಸೊ ಅವರು ಬಲಗೈ ಬಂಟರೆ, ನಾನು ಮಾರ. ಸೊ ಹಿಂಗಂದ ತಕ್ಷಣ ನನಗೆ ಒಂದು ಅನ್ನಿಸ್ತು, ಹೌದಲ್ಲ ಜೀವನದಲ್ಲಿ ಹಿಂದೆ ತಿರುಗಿ ನೋಡಿದಾಗ ಹೌದಲ್ಲ ಈ ಒಂದು ಚೇಂಜ್ ಅವ್ರು ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ಬಾರ್ದು. ಇದು ಮಾಡೇ ಬಿಡೋಣ, ಎಷ್ಟೇ ಕಷ್ಟ ಆದರೂ ಮಾಡೇ ಬಿಡೋಣ ಅಂತೇಳಿ ಡಿಸಿಷನ್ ತೊಗೊಂಡು ಹೋದೆ. ರಾಕ್ಲೈನ್ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ಹೋಗಿ ಹೇಳಿದೆ, ಆಯಿತು ಮಾಡ್ತೀನಿ, ಪಕ್ಕನಾ ಓಕೆ ಅಂದ್ಬಿಟ್ಟು ಆವಾಗ ಕತೆ ಹೇಳೋದು. ಕತೆ ಹೇಳ್ತಿದ್ದಂಗೆ ನನಗೆ ಮೈಯೆಲ್ಲ ಜುಮ್ಮಿಬಿಡ್ತು. ಇದು ಈ ರೇಂಜ್ ಕತೆ ಇದೆಯಾ, ಎಲ್ಲರ ಕ್ಯಾರೆಕ್ಟರು ಅದ್ಭುತ, ಕಂಟೆಂಟೇ ಸೂಪರು. ಆಮೇಲೆ ನನ್ನ ಪಾತ್ರ ಅಂತೂ ಭಯಂಕರ ಆಗಿದೆ. ಅಲ್ಲಿ ಇಂಥದ್ದನ್ನ ಹಾಳು ಮಾಡ್ಕೊಂಬಿಡ್ತಿದ್ನಲ್ಲ, ಇಂಥ ಅವಕಾಶ ಬಿಡ್ತಿದ್ನಲ್ಲ ಅಂದ್ಬಿಟ್ಟು ಇಲ್ಲ ಮಾಡ್ತೀನಿ ಅಂದಾಗ, ಅವತ್ತು ನನಗೆ ನೆನಪಿದೆ, ಆಗಸ್ಟ್ 1ನೇ ತಾರೀಕು 2022 ನಾನು ಗಡ್ಡ ಬಿಡೋಕ್ಕೆ ಶುರು ಮಾಡಿದ್ದು. ಯಾವ ಸಿನಿಮಾ ಮಾಡೋಂಗಿಲ್ಲ, ಇನ್ನು ಮುಗೀತು. ಸೊ ಫ್ರೀ ಆಗಿಬಿಟ್ಟೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಐ ಆಮ್ ಎ ಬೈಕ್ ರೈಡರ್. ಸೊ ಸ್ಪಿಟಿ ವ್ಯಾಲಿ ಬೈಕ್ ತೊಗೊಂಡು ಸ್ಪಿಟಿ ವ್ಯಾಲಿಗೆ ಒಂದು 20 ದಿವಸ ಫ್ರೆಂಡ್ಸನ್ನ ಕರ್ಕೊಂಡು ನಮ್ಮದೊಂದು ಸಂಚಾರಿ ಟೀಮ್ ಅಂತ ಇದೆ, 30 ಜನ ಬೈಕರ್ಸ್ ಇದ್ದೀವಿ ನಾವು. ಅಲ್ಲಿ ಹೊಟ್ಟೋದೆ 20-25 ದಿವಸ ಬರಲೇ ಇಲ್ಲ. ಆಯ್ಕೆ ಸಿನಿಮಾ ಮಾಡೋಕ್ಕೆ ಮುಂಚೆ ಒಂದು ವೆಕೇಶನ್ ಹೋಗ್ಬಿಡೋಣ ಅಂತ. ಹಾಂ, ಮತ್ತು ಗಡ್ಡ ಬಿಡಬೇಕಲ್ಲ, ಇನ್ನೇನು ಕೆಲಸ ಎಲ್ಲ ನಿಮಗೆ ಬಿಡಬೇಕು. ಈ ನಾವಂತೂ ಏನು ಮಾಡೋಕ್ಕಾಗಲ್ಲ, ಏನೋ ಅಂಟಿಸ್ಕೋಬೋದು, ಅಂಟಿಸ್ಕೊಳಕ್ಕೆ ಅವ್ರು ರೆಡಿ ಇಲ್ಲ, ಒರಿಜಿನಲೇ ಬೇಕು ಅಂದರು. ಬಿಡೋಕ್ಕೆ ಶುರು ಮಾಡಿದೆ. ಅದು ಆ ಟೈಮ್ ತೊಗೊಂತು. ಆಫ್ಟರ್ ಹೇಳು 15 ದಿವಸಕ್ಕೂ ಫೋಟೋ ಹೊಡೆದು ಕಳಿಸು ಅಂತವ್ರು, ಹೆಂಗೆ ಬಂದಿದೆ ಏನು ಅಂತೆಲ್ಲ ಕೇಳ್ತಾಯಿದ್ರು. ಅಂದರೆ ಅದನ್ನ ಟ್ರಿಮ್ ಮಾಡೋಂಗೂ ಇಲ್ಲ, ಹಿಂಗೆ ಬೆಳಬೇಕು. ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಈಗ ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ, ಹಿಂಗೆ ಒಂದು ಕಾಡು ಮನುಷ್ಯನ ಥರ ಇತ್ತು ಆ ಪಾತ್ರ, ಹಂಗಿದೆ. ಆಮೇಲೆ 3 ತಿಂಗಳ ಬಂದು ಓಕೆ ಆಯಿತು, ಸರಿ ಮೇಕಪ್ ಟೆಸ್ಟ್ ಎಲ್ಲ ಆಯಿತು, ಕಾಸ್ಟ್ಯೂಮ್ ಎಲ್ಲ ಹಾಕಿಸಿ ಎಲ್ಲ ಆದಮೇಲೆ ವಿ ವರ್ಕ್ಡ್ ಔಟ್ ಆನ್ ದಿ ಮೇಕಪ್, ಅದು ಗೆಟಪ್ಸ್ ಹೆಂಗೆ ಬರಬೇಕು, ಯಾವ ಥರ ಗೆಟಪ್ ಅಂತೆಲ್ಲ ವರ್ಕೌಟ್ ಮಾಡಿದ್ಮೇಲೆ ಫೈನಲಿ ವಿ ಕೇಮ್ ಅಪ್ ವಿತ್ ಮಾರ.